ನಮಸ್ಕಾರ, ನಾನು ಚಂದ್ರಶೇಖರ್ ಹಡಪದ್ ತೊನಸನಹಳ್ಳಿ. ಇಂದು ನಾವು ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳ ಒಂದು ಸಂಘನಕ್ಕಿಂತ ಒಂದು ಬಳಗದ ವತಿಯಿಂದ ಒಂದು ಚಿಕ್ಕ ಹೋರಾಟ ಮಾಡಿದ್ದೇವೆ. ಇದು ಮುಂದಿನದ ದೊಡ್ಡ ಹೋರಾಟನೂ ಆಗ್ತದೆ. ಬುದ್ಧ ಬಸವ ಅಂಬೇಡ್ಕರ್ ತತ್ವವನ್ನು ತನ್ನ ರಾಜಕೀಯ ಜೀವನದಲ್ಲಿ, ತಮ್ಮ ಇದರಲ್ಲಿ, ತಮ್ಮ ಸಂಸಾರ ಜೀವನದಲ್ಲಿ ಎಲ್ಲನೂ ಒಂದು ಮೈಗೂಡಿಸ್ಕೊಂಡು ಕೇಸಿಂದಿನದ ಒಂದು ಸಮಾಜ ಪರವಾಗಿ ಏನದ ಒಂದು ಒಳ್ಳೆ ಇದು ಕಾರ್ಯಕ್ರಮಗಳು ಹಾಗೂ ಮತ್ತು ಒಂದು ಒಳ್ಳೆ ಕೆಲಸಗಳನ್ನು ಮಾಡುತ್ತಿರುವ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನು ಈ ಒಂದು RSS ಒಂದು ಕಾರ್ಯಕರ್ತರು ಅವಾಚ್ಯ ಶಬ್ದಗಳನ್ನು ಬೈತಾರೆ, ಹಾಗೆ ಬೆದರಿಸ್ತಾರೆ. ಈ ಒಂದು ನಾವು ಇದರ ಪ್ರತಿಭಟನೆ ಮುಖಾಂತರ ಅವರಿಗೆ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ. ಪ್ರಿಯಾಂಕ್ ಸಾಹೇಬರು ಅವ್ರಿಗೇನೇ ಆದರೂ ನಾವು ಅವ್ರ ಜೊತೆ ನಾವು ಇರ್ತೀವಿ. ಪ್ರತಿಯೊಂದಕ್ಕೂ ನಾವೇನದ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ಅವರು ಇಲ್ಲಿ ಜನಪರವಾಗಿ ಕೆಲಸ ಮಾಡತಕ್ಕಂಥ ಈ ಒಂದು ಅಭಿವೃದ್ಧಿ ಕೆಲಸಗಳು ನಾವೇನದ ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ಅವ್ರಿಗೆ ನಾವು ಸಪೋರ್ಟ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಇಂದಿನ ಪ್ರತಿಭಟನೆ ಮುಖಾಂತರ ನಾವು ಮನೆ ಮುಖ್ಯಮಂತ್ರಿಗಳು ಏನು ಮನವಿ ಮಾಡೋದಪ್ಪ ಅಂತಂದರೆ, ಮನೆ ಪ್ರಿಯಾಂಕ್ ಸಾಹೇಬ್ರಿಗೆ ಒಂದು ಸೂಕ್ತ ಭದ್ರತೆ ಹಾಗೂ ಅವ್ರಿಗೆ ಏನೇ ಆದರೂ ಸರ್ಕಾರ ಹೊಣೆ ಆಗ್ತದೆ ಅಂತ ಹೇಳ್ತೀನಿ. ಯಾಕಂದರೆ ಗುಂಡಾ RSS ಕಾರ್ಯಕರ್ತರು ಯಾವ ರೀತಿ ಯಾವ ಥರ ಇದು ಮಾಡ್ತಾರೆ ಅಂತ ನಮ್ಗೆ ಭಯ ಇದೆ ಸಾಹೇಬ್ರ ಸಲ. ಯಾಕಂದರೆ ಅವರು ಅಭಿವೃದ್ಧಿ ಅವ್ರು ನಿಂತಾರಪ್ಪ ಅಂದ್ರೆ ಅವ್ರ ಪರವಾಗಿ ನಾವು ನಿಂತಿರ್ತೀವಿ. ಹೀಗಾಗಿ ಒಂದು ತಮಗೆ ಒಂದು ಮನವಿ ಮಾಡ್ತೇವೆ, ಸಾಹೇಬ್ರಿಗೆ ದಯವಿಟ್ಟು ಸೂಕ್ತ ಭದ್ರತೆ ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿ ಮಾಡ್ತೇವೆ. ಹಾಗೂ ಇನ್ನೊಂದು ಮನವಿ ಏನಪ್ಪ ಅಂತಂದರೆ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಜೀವ ಬೆದರಿಕೆ ಇದೆ ಮತ್ತು ಅವ್ರ ಕುಟುಂಬ ಕೂಡ ಜೀವ ಬೆದರಿಕೆ ಇದೆ. ಅವರಿಗೆ Z+ ಸೆಕ್ಯೂರಿಟಿ ಕೊಡಬೇಕಂತ ತಮ್ಮ ಈ ಒಂದು ಅಭಿಮಾನಿ ಬಳಗ ಅಥವಾ ಈ ಒಂದು ಸಮಾಜಲಿಂತ ನಾನು ಮನವಿ ಮಾಡ್ತೀನಿ.